ಅಂಡ್ ಅಜ್ಜಿ ನಿಮ್ಮದು ಕಾಂಬಿನೇಷನ್ ಇದೆ ತುಂಬಾ ಚೆನ್ನಾಗಿತ್ತು ಸರ್. ಅವ್ರ ಜೊತೆ ಮಾಡಬೇಕಾದ್ರೆ ಫಸ್ಟು ಭಯ ಆಗ್ತಿತ್ತು ನಮಗೆ. ಆಮೇಲೆ ಹೋಗ್ತಾ ಹೋಗ್ತಾ ಅವರು ತುಂಬ ಅವ್ರದ್ದು ಕಲ್ತಿದ್ದಂತೂ ನಾನು ತುಂಬಾ ಅವರಿಂದ ಕ್ಯಾಚ್ ಮಾಡಿದ್ದೀನಿ ಸರ್. ಅವು ಒಂದು ಏನಾದರೂ ಹೇಳಿದ್ರೆ ಅವ್ರು ಮಾಡೋದು ಮಾಡ್ಯುಲೇಷನ್ಸ್ ಇರ್ಬೋದು, ಆ್ಯಕ್ಟಿಂಗು, ಎಕ್ಸ್ಪ್ರೆಷನ್ಸು, ಅದನ್ನೆಲ್ಲ ನನಗೆ ನೋಡ್ತಾ ಇದ್ದರೆ ವಾವ್ ವಾವ್ ಅಂತಲೇ ಅನಿಸ್ತಾ ಇತ್ತು ಸರ್. ನಾನು ಕಲ್ತಿದ್ದೀನಿ ಸರ್, ಖುಷಿ ಆಯಿತು. ಅವ್ರು ಅಂಥ ದೊಡ್ಡ ಅವ್ರ ವ್ಯಕ್ತಿ ಜೊತೆ ನಾನು ಮಾಡಿರೋದು ನಿಜವಾಗ್ಲೂ ಖುಷಿ ಸರ್ ಫಸ್ಟ್ ಮೂವಿಯಲ್ಲಿ. ನಂದು ಕಾಂಬಿನೇಷನ್ ಇದೆ ಸರ್, ಮೇಡಮ್ ಜೊತೆ ಕಾಂಬಿನೇಷನ್ ಇದೆ. ಅವರು ತುಂಬ ಬೇಸಿಕ್ಲಿ ಏನಕ್ಕೆ ಅವರು ಇಷ್ಟು ವರ್ಷಗಳು ಸರ್ವೈವ್ ಆಗಿ ಬರ್ತಾರಂದರೆ ಅವರ ನೇಚರ್ ಸರ್, ಅವ್ರ ಸಿಂಪ್ಲಿಸಿಟಿ. ಆಮೇಲೆ ಒಂದು ವಿಷಯನ ಇನ್ನೊಬ್ರಿಗೆ ಹೇಳ್ಕೊಡೋ ರೀತಿ. ಟ್ಯಾಲೆಂಟ್ ಬಹಳಷ್ಟು ಜನದಲ್ಲಿ ಇರುತ್ತೆ ಸರ್, ಬಟ್ ಯಾಕೆ ನೀವು ಒಬ್ರನ್ನ ರೆಸ್ಪೆಕ್ಟ್ ಕೊಡ್ತೀರಾ, ಇನ್ನೊಬ್ರನ್ನ ಕೊಡದೇ ಇರ್ತೀರಾ, ಅವ್ರು ಸೈಡ್ ಲೈನ್ ಮಾಡ್ತೀರಾ ಅಂದರೆ ಅವ್ರು ಎಷ್ಟು ಗಿವಿಂಗ್ ಇರ್ತಾರೆ ಅಂತ. ಆ ನಾಲೆಜ್ ಅವರೇ ಇಟ್ಕೊಂಡು ಏನು ಮಾಡ್ತಾರೆ, ಆ ಗಿವಿಂಗ್ ಹೇಗಿರುತ್ತೆ. ಆಮೇಲೆ ತುಂಬ ಶಾರ್ಪ್ ಇದ್ದಾರೆ ಸರ್. ಒಂದು ಸೀನನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ತುಂಬ ಅವ್ರಿಗೆ ಈ ಮೂಡ ನಾನು ಹಿಂಗೆ ಹೇಳ್ಬೇಕಾ, ಹಿಂಗೆ ಹೇಳಿದ್ರೆ ಹೆಂಗೆ, ಅವ್ರು ಇನ್ನೂ ಜಾಸ್ತಿ ಕೊಡ್ತಾರೆ ಸರ್. ಅದಕ್ಕೆ ಲವಬಲ್ ಆಗೋದು, ಅದಕ್ಕೆ ಅವ್ರ ಜೊತೆ ವರ್ಕ್ ಮಾಡೋದು. ಆಮೇಲೆ ಡಬ್ಬಿಂಗ್ ಅಂತೂ ಫಸ್ಟ್ ಕ್ಲಾಸ್ ಸರ್, ಫಸ್ಟ್ ಕ್ಲಾಸ್. ಅವ್ರಿಗೆ ನಾವು ಏನು ಹೇಳ್ಕೊಡಂಗಿಲ್ಲ ಅವ್ರಿಗೆ. ಅಮ್ಮ ಇದು ಅಂತಂದರೆ ಅವ್ರು ಆಟೋಮೆಟಿಕ್ಕಾಗಿ ಅದನ್ನು ನಾವು ಏನು ಹೇಳ್ತೀವಿ ಅದಕ್ಕಿಂತ 10% 20% ಅವ್ರು ಮಾಡೇ ಕೊಟ್ಟಿರ್ತಾರೆ. ಸೊ ಡಬ್ಬಿಂಗು ಅಷ್ಟು ಚೆನ್ನಾಗಿ ಮಾಡ್ತಾರೆ. ಲಿಪ್ ಸಿಂಕ್ ಸರ್, ಪರ್ಫೆಕ್ಟ್ ಆನ್ ಸ್ಪಾಟ್. ಒಂದು ಸತಿ ನೋಡ್ತಾರೆ, ಪರ್ಫೆಕ್ಟ್ ಸಿಂಕು, ಬ್ರಿಲಿಯಂಟ್. 90+ ಆಗಿರಬೇಕು ಆಗಿರ್ಬೋದು ಸರ್. ನಾವು ಚಿಕ್ಕ ವಯಸ್ಸಿದ್ದಾಗ ಅವ್ರನ್ನ ಟಿ ವಿ ನೋಡ್ತಿದ್ವಿ. ಯಾರು ನೀ ಯಾರು ಎಲ್ಲಿಂದ ಬಂದು ನೀ ಯಾರು, ಆ ಹಾಡನ್ನ ನೋಡ್ತಿದ್ವಿ ಸಣ್ಣ ವಯಸ್ಸಲ್ಲಿ ಹುಡುಗರಾಗಿದ್ದಾಗ. ಸೊ ಅವರನ್ನು ನಾವು ನಮ್ಮ ಸಿನಿಮಾದಲ್ಲಿ ಕ್ಯಾಸ್ಟ್ ಮಾಡಿ ಒಂದು ಕ್ಯಾರೆಕ್ಟರ್ನ ನಾನು ಬಿಲ್ಡ್ ಮಾಡಿ ಅವ್ರಿಗೋಸ್ಕರನೇ ಇತ್ತದು. ಸೊ ಅವ್ರ ಮನೆಗೆ ಹೋಗೋಕ್ಕೆ ಎಲ್ಲಿ ಏನು ಎತ್ತ ಅಂತ, ಅದೇ ನಮ್ಮ ಟೀಮಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಅಂತ ಒಬ್ಬರಿದ್ದಾರೆ ಕರ್ಣ ಅಂತ. ಸೊ ಅವ್ರ ಮೂಲಕ ಹೋಗಿ ಅವ್ರ ಹತ್ರ ಕಥೆ ಹೇಳಿ, ಸೊ ಇದನ್ನೆಲ್ಲ ನಾವು ಪಡ್ಕೊಂಡು ಸಿನಿಮಾನ ಅದ್ಭುತವಾಗಿ ಆ ಸೀನ ನಾವು ಸಿನಿಮಾದಲ್ಲಿ ಇಟ್ಕೊಂಡಿದ್ದೀವಿ. ಯಾರು ಸೆಲೆಕ್ಷನ್ ಮಾಡಿತ್ತು ಬೇಕು ನೀವೇನಾ? ಹಾಂ ಹೌದು, ಫುಲ್ ಟೋಟಲ್ ಆರ್ಟಿಸ್ಟ್ ಏನೇನು ಇದೆಯೋ ಫುಲ್ ಸೆಲೆಕ್ಷನ್ ಒಂದೇ ಇದೆ ಸರ್. ಸಿನಿಮಾ ಕತೆ ಸೆಲೆಕ್ಷನ್ನು ಏನಿದ್ರು ಎಲ್ಲ ಒಂದೇ. ಮ್ಯೂಸಿಕ್ಕು, ಸಿನಿಮಾ ಕತೆ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ದು. ಸೊ ನಾವು ಅದನ್ನು ಏನು ಪಡ್ಕೋಬೇಕು ಅವರಿಂದ ಪಡ್ಕೊಂಡಿದ್ದೀವಿ, ಅದರಲ್ಲೂ ಇದ್ದೇ ಇರುತ್ತೆ. ಅದೆಲ್ಲ ದೈವದತ್ತವಾಗಿ ಬರಬೇಕು, ಇಲ್ಲ ಕಲ್ತಿರ್ಬೇಕು. ಅದೆಲ್ಲ ಕಲಿಯೋಕ್ಕೆ ನಮಗೆ ಟೈಮ್ ಮೀರೋಗಿದೆ. ಸೊ ಅವೆಲ್ಲ ಕಷ್ಟ ಸರ್. ಅವರೇ ಬೇಕು ಅಂತ ಮ್ಯೂಸಿಕ್ ಡೈರೆಕ್ಟರ್ ಅಲ್ಲ ಸರ್, ಮೇಡಮ್ ಅಂದರೆ ಒಂದು ಕ್ಯಾರೆಕ್ಟರ್ ಇತ್ತು ಸರ್. ಸೊ ಅವರು ಎಕ್ಸ್ಪೀರಿಯೆನ್ಸು ನಾವು ಎಷ್ಟೋ ಸಿನಿಮಾಗಳು ನೋಡಿದ್ದೀವಲ್ಲ, ಕರೆಕ್ಟಾಗಿ ಅವ್ರು ಮ್ಯಾಚ್ ಆಗ್ತಾಯಿದ್ರು. ಸೊ ಹಂಗಾಗಿ ಅವ್ರನ್ನ ಆಮೇಲೆ ಅದು ಯಾರೋ ಒಬ್ಬರು ಸೀನಿಯರ್ನ ಹಾಕೋಣ ಅನ್ನೋ ಇಂಟೆನ್ಷನಲ್ಲಿ ತೊಗೊಂಡಿದ್ದಲ್ಲ ಸರ್, ಆ ಕ್ಯಾರೆಕ್ಟ್ರಿಗೆ ಅವ್ರು ಮ್ಯಾಚ್ ಆಗ್ತಾರೆ ಅನ್ನೋದಕ್ಕೇ ತೊಗೊಂಡಿರೋದು. ಸೊ ಹಾಗಾಗಿ ಬೇರೆ ಕಿರಣ್ ಸರ್ ಅಥವಾ ಪ್ರಶಾಂತ್ ಸರ್ ಕೂಡ ಆ ಕ್ಯಾರೆಕ್ಟರ್ ಡಿಸೈನ್ ಮಾಡಿದಾಗ ನಮಗೆ ಇದು ಇವ್ರು ಕೂರ್ತಾರೆ ಅಂತ ಕೂತ ಮೇಲೇ. ಆಮೇಲೆ ಪ್ರಶಾಂತ್ ಸರ್ದು, ಕಿರಣ್ ಸರ್ದು ಲೇಟರ್ ಪಾರ್ಟಲ್ಲಿ ನಾನು ಜಾಯ್ನ್ ಆಗಿದ್ದೆ, ಆ ಡಿಸ್ಕಷನ್ ಇತ್ತು. ಬಟ್ ಲಕ್ಷ್ಮೀ ಮೇಡಮ್ದು ಸರ್ ಇನಿಷಿಯಲಿನೇ ಮಾರ್ಕ್ ಮಾಡಿದರು. ಸೊ ಇವ್ರ ಪ್ರೋಸೆಸ್ ಗೊತ್ತಿದ್ದವ್ರಿಗೆ ಗೊತ್ತಾಗುತ್ತೆ. ಸೊ ಅವ್ರು ತುಂಬ ಸ್ಪೆಸಿಫಿಕ್ಕಾಗಿ ಈ ಕ್ಯಾರೆಕ್ಟರ್ ಹಿಂಗೆ ಬೇಕು, ಇವರೇ ಸೂಟ್ ಆಗ್ತಾರಂತಾನೆ ಸೆಲೆಕ್ಟ್ ಮಾಡಿದ್ರು. ಸೊ ಇನ್ನು ಬಜೆಟ್ ಮಾರ್ಜಿನ್ ಹೆಂಗೆ ಸರ್, ಬ್ಯಾಲೆನ್ಸ್ ಮಾಡಿದ್ರಾ? ಇಲ್ಲ ಬ್ಯಾಲೆನ್ಸ್ ಮಾಡಿದ್ದೀವಿ ಸರ್, ಮಟ್ಟಿಗೆ ಬ್ಯಾಲೆನ್ಸ್ ಆಗಿದೆ ಸರ್. ಅದರಲ್ಲೂ ಸಮಾಧಾನ ಇದೆಯಾ? ಪರವಾಗಿಲ್ಲ ಸರ್, ನೀವು ಸಮಾಧಾನ ಇದೆ ಅಂತ ಹೇಳ್ತೀವಿ. ಇತ್ತೀಚಿನ ಪ್ರೊಡ್ಯೂಸರ್ಸು ಅದೊಂದೇ ಕಂಪ್ಲೇಂಟ್ ಸ್ವಲ್ಪ ಇತ್ತೀಚೆಗೆ. ಸರಿ, ನಮ್ದು ಬುರ್ದೇ ಸಿನಿಮಾ ಸರ್, ನಮ್ದು ಬುರ್ದೇ ಸಿನಿಮಾ ಅಲ್ಲ, ಯಾವ ಸಿನಿಮಾ ಮಾಡಿದ್ರು ಆ ಬಜೆಟ್ ಲಿಮಿಟ್ ಒಳಗಡೆ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. 100% ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ಅದಕ್ಕಿಂತ ಒಂದು 10%, 15% ಅಥವಾ 50% ಜಾಸ್ತಿ ಆಗ್ಬೋದು. ಬಟ್ ಒಂದು ಪ್ರಾಡಕ್ಟ್ ಆಚೆ ಬಂದಾಗಲೇ ಆ 50%ಗೆ ಸ್ಯಾಟಿಸ್ಫಿಕೇಷನ್ ಸಿಗುತ್ತೆ. ಬಜೆಟ್ ಲಿಮಿಟ್ ಮೀರಿದಾಗ ಆ 50% ಎಕ್ಸ್ಟ್ರಾ ಆಗಿರುತ್ತಲ್ಲ, ಆ ಸಿನಿಮಾ ಔಟ್ಪುಟ್ ಆಚೆ ಬಂದಿರುತ್ತಲ್ಲ, ಆ ಸ್ಯಾಟಿಸ್ಫಿಕೇಷನಲ್ಲಿ ಎಲ್ಲರೂ ಸುಮ್ಮನೆ ಇರ್ತಾರೆ. ಸಿನಿಮಾ ಈಗ ಫಸ್ಟ್ ಎಂಟರ್ ಆಗಿದ್ದಾರೆ ಇಂಡಸ್ಟ್ರಿಗೆ, ಎಕ್ಸ್ಪೆಕ್ಟೇಷನ್ ಏನಿದೆ ನಿಮ್ಮದು? ನೀವು ಏನು ಅಂದ್ಕೊಂಡಿದ್ದೀರಾ ಆ್ಯಕ್ಚುಲಿ? ಸರ್, ಮೊದಲನೇ ಸಿನಿಮಾದಲ್ಲೇ ಇಷ್ಟು ಚೆನ್ನಾಗಿರೋ ಚಾಲೆಂಜಿಂಗ್ ಆಗಿರೋ ಕ್ಯಾರೆಕ್ಟರ್ ಸಿಕ್ಕಿರೋದ್ರಿಂದ ಗೆಲ್ತೀವಿ ಅನ್ನೋ ಕಾನ್ಫಿಡೆಂಟ್ ಆವಾಗಲೇ ಬಂದ್ಬಿಟ್ಟಿದೆ ಸರ್. ಈಗ ಸಾಂಗಲ್ಲಾಗಿರ್ಬೋದು, 2 ಸಾಂಗಲ್ಲಾಗಿರ್ಬೋದು, ಎಲ್ಲರ ಫ್ಯಾಮಿಲಿ ಫ್ರೆಂಡ್ಸ್ ಆಲ್ರೆಡಿ ಎಲ್ಲರೂ ಹೇಳ್ತಾ ಇದ್ದಾರೆ ಸರ್, ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ, ಮೂವಿ ಹೆಂಗೆ ಬರುತ್ತೆ, ಮೂವಿ ನೋಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ನಾವು ಆಲ್ರೆಡಿ ಎಲ್ರಿಗೂ ಹೋಪ್ ಇದೆ ಸರ್, ನಾವು ಗೆಲ್ತೀವಿ ಅಂತ. ಸೂಪರ್.
ಸರ್ ನೀವು ನೆಕ್ಸ್ಟ್ ಕಂಟಿನ್ಯೂ ಮಾಡೋ ಪ್ಲಾನ್ಸ್ ಆಲ್ರೆಡಿ ನಡೀತಾ ಇದೆಯಾ? ಇದೆ ಸರ್, ಕಂಟಿನ್ಯೂ ಮಾಡೋ ಪ್ಲಾನ್ಸ್ ಏನು ನಡೀತಲ್ಲ, ಬಟ್ ಆಲ್ರೆಡಿ ನಮ್ಮ ಹತ್ರ ಇದ್ದಾವೆ. ನಾವು ಮಾಡಬೇಕಾಗಿರೋ ಸ್ಕ್ರಿಪ್ಟು ನಮ್ಮ ಹತ್ರ ಇದೆ, ರೆಡಿ ಟು. ಈಗ ನಾಳೆನೂ ಶೂಟ್ ಮಾಡಿ, ನಾಳೆ ಶೂಟಿಂಗ್ ಅಂದ್ರೂ ನಾಳೆಗೂ ರೆಡಿ ಇದೆ. ರೆಡಿ ಇದ್ದೀರಾ? ರೆಡಿ ಇದೆ. ಅವರೇ ಡೈರೆಕ್ಟ್ರಾ? ಅವರೇ ಡೈರೆಕ್ಟರ್. ಏನು ಟೀಮ್ ಇದೆ ಆ ಟೀಮಿಂಗ್ ಕಂಟಿನ್ಯೂ ಮಾಡ್ಕೊಳ್ತೀವಿ. ಅದೇ ಆನ್ಸರ್. ಸರ್ ನಿಮಗೆ ಮೈಂಡಲ್ಲಿ ಏನು ಓಡ್ತಾ ಇದೆ ಈಗ ಸದ್ಯಕ್ಕೆ? ಸರ್ ಅದೇ ನಮ್ಮ ಸಿನಿಮಾನ ಕನ್ನಡ ಜನತೆ ರಿಸೀವ್ ಮಾಡ್ತಾರೆ. ಸೊ ಅವರು ನಮ್ಮ ಸಿನಿಮಾ ಮೇಲೆ ಆಶೀರ್ವಾದ ನೀಡ್ತಾರೆ. ಸೊ ಚೆನ್ನಾಗಿ ನಮ್ಮ ಸಿನಿಮಾ ಏನಾಗಿದೆ, ಸಿನಿಮಾದ ಒಳಗಡೆ ಇರುವಂಥದ್ದು ತಿರುಳು ಅದನ್ನೆಲ್ಲವನ್ನು ಅರ್ಥ ಮಾಡಿಕೊಂಡು ಸೊ ಸಿನಿಮಾಗೆ 100% ಅವರು ಕ್ಲಾಪ್ಸ್ ಮಾಡ್ತಾರೆ. ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನನ್ನ ಅನಿಸಿಕೆ ಸರ್. ಅವರು ಡೆಫಿನೆಟ್ಲಿ ನಮ್ಮನ್ನು ಅಪ್ರಿಷಿಯೇಟ್ ಮಾಡೇ ಮಾಡ್ತಾರೆ. ಒಂದು ಹೊಸ ತಂಡ ಇಷ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಅಂತ. ಓಕೆ ಸರ್, ನಿಮ್ಮ ಮೈಂಡಲ್ಲಿ ಏನು ನೋಡ್ತಾ ಇದೆ ಈಗ? ಒಳ್ಳೆ ಸ್ಪೇಸ್ ಸಿಕ್ಕಿದೆ ಸಿನಿಮಾದಲ್ಲಿ. ಮೈಂಡಲ್ಲಿ ಓಡ್ತಾ ಇರೋದು ಒಂದೇ, ಪ್ರೊಡ್ಯೂಸರ್ ಗೆಲ್ಲಬೇಕು ಸರ್, ಸಿನಿಮಾ ಗೆಲ್ಲಬೇಕು. ಯಾಕಂದರೆ ಪ್ರತಿಯೊಬ್ಬರೂ ಯಾವ್ದು ಕಮ್ಮಿ ಮಟ್ಟದಲ್ಲಾಗಿರ್ಬೋದು, ಜಾಸ್ತಿ ಮಟ್ಟದಲ್ಲಾಗಿರೋ ಒಂದು ಪ್ರಾಡಕ್ಟ್ ಆಚೆ ತರಬೇಕಂದ್ರೆ ಸ್ಟ್ರಗಲ್ ಮಾಡೇ ಇರ್ತಾರೆ ಸರ್. ಕೆಲವರು ಜಾಸ್ತಿ ಮಾಡಿರ್ತಾರೆ, ಕಮ್ಮಿ ಮಾಡಿರ್ತಾರೆ. ಸ್ಟ್ರಗಲ್ ನಾವು ಮಾಡಿದ್ದೀವಿ. ಬಟ್ ಈ ಪ್ರಾಡಕ್ಟನ್ನು ನಾವು ಆಲ್ರೆಡಿ ಬಿಟ್ಟಿರೋ ಪ್ರಾಡಕ್ಟ್ಸ್ ಇದೆಯಲ್ಲ, ನಮ್ಮ ಹಾಡುಗಳು ಅಥವಾ ಟ್ರೈಲರ್ ಬಿಟ್ಟಿರೋದನ್ನು ಅದನ್ನು ನೋಡಿ ಜನ ನಮ್ಮನ್ನು ಜಡ್ಜ್ ಮಾಡಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಬ್ಲೈಂಡಾಗಿ ಬರಬೇಡಿ. ಈ ಇಂಟರ್ವ್ಯೂನೇ ಆಗಿರ್ಬೋದು, ಬ್ಲೈಂಡಾಗಿ ಬರಬೇಡಿ. ಇದನ್ನು ನೋಡಿ ನಮ್ಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಬಂದಲ್ಲಿ ಮಾತ್ರ ಖಂಡಿತ ಬನ್ನಿ. ವಿ ವಿಲ್ ನಾಟ್ ಡಿಸಪಾಯಿಂಟ್ ಯು. ಯಾಕಂದರೆ ಸರ್, ಇಂಡಸ್ಟ್ರಿ ಎಲ್ಲರಿಗೂ ಗೊತ್ತಿರೋಂಥ ಸ್ವಲ್ಪ ಡಿಕ್ಲೈನ್ ಸ್ಟೇಜು ಅಥವಾ ಸ್ಟ್ರಗ್ಲಿಂಗ್ ಸ್ಟೇಜಲ್ಲಿದೆ. ಆ್ಯಂಡ್ ತುಂಬ ಈಸಿ ಅಲ್ಲ ಒಬ್ಬರು ಪ್ರೊಡ್ಯೂಸರ್ ತಂದು ದುಡ್ಡು ಹಾಕೋದು, ಅಥವಾ ಇಷ್ಟು ವರ್ಷಗಳು ನಾವು ಡೈರೆಕ್ಟರ್ ಆಗಿರ್ಬೋದು, ಆರ್ಟಿಸ್ಟ್ಸ್ ಆಗಿರ್ಬೋದು, ಟೈಮ್ ಕೊಟ್ಟಿರೋದು. ಬಹಳಷ್ಟು ಜನ ವರ್ಕ್ ಮಾಡಿದ್ದಾರೆ. ಆ ಪ್ರಾಡಕ್ಟು ಓನ್ಲಿ ಫಾರ್ ಆಡಿಯನ್ಸ್ ಎಂಟರ್ಟೈನ್ಮೆಂಟ್. ಅವರು ಒಂದು ಟೈಮ್ ಸ್ಪೆಂಡ್ ಮಾಡ್ತಾರೆ, ಅಮೌಂಟ್ ಕೊಡ್ತಾರಲ್ಲ, ಅದಕ್ಕೋಸ್ಕರ ಅವ್ರು ಏನೋ ರಿಸೀವ್ ಮಾಡ್ಕೊಂಡು ಹೋಗ್ತಾರೆ. ಆ್ಯಂಡ್ ಇಟ್ ಈಸ್ ನಾಟ್ ಓನ್ಲಿ ಎಂಟರ್ಟೈನ್ಮೆಂಟ್, ದೆರ್ ಈಸ್ ಅ ವೆರಿ ಸೀರಿಯಸ್ ಇಶ್ಯೂ ನಾವು ಈ ಮೂವಿಯಲ್ಲಿ ಮಾತಾಡಿರೋದು. ಅದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಅದನ್ನು ನಾವು ಟ್ರೈಲರಲ್ಲಿ ಹಾಕೋಕ್ಕಾಗಲ್ಲ, ಅದು ಬಿಟ್ಕೊಡೋಕ್ಕಾಗಲ್ಲ. ಆ ಇಶ್ಯೂ ಬಗ್ಗೆನೂ ಜನ ತಿಳ್ಕೊಳ್ಳಿ, ರೀಚ್ ಔಟ್ ಆಗಲಿ ಅಂತ ಸರ್. ಇಷ್ಟು ಮಾತ್ರ ನನ್ನ ತಲೆಯಲ್ಲಿ ಓಡ್ತಾ ಇದೆ. ಸಿನಿಮಾ ಗೆಲ್ಲಬೇಕು ಅನ್ನೋದು ಮಾತ್ರ ತಲೆಯಲ್ಲಿ ಓಡ್ತಾ ಇದೆ. ಸೂಪರ್, ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಸರ್. ಕೊನೆ ಇಂಟರ್ವ್ಯೂ ಅದನ್ನು ಚೆನ್ನಾಗಿ ಥ್ಯಾಂಕ್ ಯು ಸರ್. 27th ರಿಲೀಸ್ ಆಗ್ತಾ ಇದೆ. ಸೊ ಇದೇ ಮಂತ್ ಎಲ್ಲರ ಮೈಂಡು ಫ್ರೀ ಇರಲಿ. ಸೊ ಸಿನಿಮಾ ಗೆಲ್ಲಿ ಸರ್. ನೀವು ನೆಕ್ಸ್ಟ್ ಸಿನಿಮಾಗೆ ರೆಡಿ ಆಗಿ ಕಿತ್ತಾಡೋಕೆ. ಥ್ಯಾಂಕ್ ಯು ಮೇಡಮ್, ನಿಮಗೂ ಕೂಡ. ಸೊ ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ. ಸೊ ಒಳ್ಳೆದಾಗಲಿ. ಫುಲ್ ಬಿಸಿ ಇರಿ ಈ ವರ್ಷ ಎಲ್ಲ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.